20-30 ವರ್ಷ ಕಷ್ಟಪಟ್ಟು 20-30 ಕೋಟಿ ವೆಲ್ತ್ ಕ್ರಿಯೇಟ್ ಮಾಡಿದ್ರೆ ಡಿವೋರ್ಸ್ ಅಂತ ಬಂದಾಗ 50% ಪಾರ್ಟ್ನರ್ಗೆ ಹೋಗುತ್ತೆ. ಅಮೆರಿಕಾದಲ್ಲಿ ಜೆಫ್ ಬೆಸೋಸ್, ಬಿಲ್ ಗೇಟ್ಸ್ ಇವ್ರಿಗೂ ಕೂಡ ಇದೇ ಆಯ್ತು. ಹಾಗಾದ್ರೆ ಇಂಡಿಯಾನಲ್ಲಿ ಸೊಲ್ಯೂಷನ್ ಏನು? ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಪ್ರೀನಬ್ ಅಗ್ರಿಮೆಂಟ್ ಇರುತ್ತೆ, ಆದ್ರೆ ಇಂಡಿಯಾನಲ್ಲಿ ಪ್ರೀನಬ್ ಲೀಗಲ್ ಅಲ್ಲ. ಹಾಗಾದ್ರೆ ಆಪ್ಷನ್ಸ್ ಏನು? ಆಪ್ಷನ್ 1 ಮದ್ವೆನೆ ಮಾಡ್ಕೊಳ್ದೆ ಸೇವ್ ಮಾಡೋದು. ಆಪ್ಷನ್ 2 ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಟ್ರಸ್ಟ್ ಕ್ರಿಯೇಟ್ ಮಾಡೋದು. ಇಂಡಿಯಾದ ಬಿಲಿಯನಿಯರ್ಸ್ ಮತ್ತು ಬಿಲಿಯನಿಯರ್ಸ್ ಅವರ ಎಲ್ಲಾ ವೆಲ್ತ್ ಟ್ರಸ್ಟ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಪರ್ಸನಲ್ ಆಗಿ ತುಂಬಾ ಕಡಿಮೆ ಕ್ಯಾಶ್ ಇಟ್ಕೊಂಡಿರ್ತಾರೆ. ಟ್ರಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಪ್ರೈವೇಟ್ಲಿ ಆಪರೇಟ್ ಆಗುತ್ತೆ. ಮನಿ, ಅಸೆಟ್ಸ್ ಎಲ್ಲ ಟ್ರಸ್ಟ್ ನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸಪೋಸ್ ಡಿವೋರ್ಸ್ ಆದ್ರೂ ಟ್ರಸ್ಟ್ ನ ₹1 ಕೂಡ ನಿಮ್ ವೈಫಿಗೆ ಸಿಗಲ್ಲ. ನಿಮ್ ಡೆತ್ ಆದ್ಮೇಲೆ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ನಿಮ್ಮ ನಾಮಿನೀಸ್ ಆಗುತ್ತೆ. ಟ್ರಸ್ಟ್ ಯಾಕೆ ಸೇಫ್ ಅಂದ್ರೆ ಡಿವೋರ್ಸ್ ಸೆಟಲ್ಮೆಂಟ್ ಅಲ್ಲಿ ನಿಮ್ಮ ಪರ್ಸನಲ್ ಅಸೆಟ್ಸ್ ಮಾತ್ರ ಡಿವೈಡ್ ಆಗುತ್ತೆ. ಟ್ರಸ್ಟ್ ನ ಅಸೆಟ್ಸ್ ಲೀಗಲ್ ಆಗಿ ನಿಮ್ಮ ಪರ್ಸನಲ್ ಪ್ರಾಪರ್ಟಿ ಅಲ್ಲ, ಅದಕ್ಕೆ ಈ ಟೈಮ್ ನಲ್ಲಿ ವೆಲ್ತ್ ಪ್ರೊಟೆಕ್ಟ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಟ್ರಸ್ಟ್ ಕ್ರಿಯೇಟ್ ಮಾಡೋದು ಕಾಂಪ್ಲೆಕ್ಸ್ ಪ್ರಾಸೆಸ್. ಸಿಎ ಅಥವಾ ಲೀಗಲ್ ಎಕ್ಸ್ಪರ್ಟ್ ಜೊತೆ ಕೂತು ಪ್ಲಾನ್ ಮಾಡಿ. ವೆಲ್ತ್ ಪ್ರೊಟೆಕ್ಟ್ ಮಾಡೋದು ಸ್ಮಾರ್ಟ್ ಪ್ಲಾನಿಂಗ್, ಆಂಟಿ ಮ್ಯಾರೇಜ್ ಅಲ್ಲ.